ಇದು ಕೇವಲ ಒಬ್ಬ ಆನಂದ್ ಅಥವಾ ಒಬ್ಬ ಜಗನ್ ಹೆಸರಿನಲ್ಲಿ ನಡೆದ ಮೋಸದ ವಿಷಯ ಅಲ್ಲ. ಅಭಿಷೇಕ್ ಕೇವಲ ಈ ಇಬ್ಬರ ಹೆಸರುಗಳನ್ನು ಮಾತ್ರ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಅಂದ್ಕೊಳ್ಬೇಡಿ. ಅವನ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ ತೆಗೆದ್ರೆ ಅದರ ತುಂಬ ನಟ ನಟಿಯರ ಹೆಸರುಗಳೇ ಇರೋದು. ಅವನ್ನ ಅಭಿಷೇಕ ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾನೆ, ಅದರಿಂದ ಎಲ್ಲೆಲ್ಲಿ ಯಾರ್ಯಾರಿಗೆ ವಂಚನೆಯಾಗಿದೆ ಅನ್ನೋದನ್ನು ಅವನೇ ಹೇಳಬೇಕು. ಆದರೆ ಮೋಸ ಹೋದವರ ಲಿಸ್ಟ್ ಮಾತ್ರ ತುಂಬ ದೊಡ್ಡದಿದೆ. ಆಂಕರ್ ದಿಲಿ, ಅನುಶ್ರೀ, ಅರ್ಚನಾ ಹೆಗ್ಡೆ, ಆರ್ಟಿಸ್ಟ್ ಬುಲೆಟ್ ಪ್ರಕಾಶ್, ಆರ್ಟಿಸ್ಟ್ ನಂದಿನಿ, ಆರ್ಟಿಸ್ಟ್ ಸಂಧ್ಯಾ, ಆರ್ಟಿಸ್ಟ್ ಶ್ರುತಿ, ಸ್ವಾತಿ, ಚಿರಂಜೀವಿ, ಸಿನಿ ರಾಜಶ್ರೀ, ಸಿನಿ ರೇಖಾ ರಾವ್, ಸಿನಿ ಸಂಚಿತಾ, ಸಿನಿ ಶ್ವೇತಾ, CM ಚಂದನ, CM ವಿಷ್ಣು, ಗೋಲ್ಡನ್ ಸ್ಟಾರ್ ಗಣೇಶ್, ಗುರುಪ್ರಸಾದ್, MD ಪಲ್ಲವಿ. ಈ ಲಿಸ್ಟಲ್ಲಿ ಇಲ್ಲದಿರೋ ನಟ ನಟಿಯರ ಹೆಸರೇ ಇಲ್ವೇನೋ? ಎಷ್ಟು ಜನರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿದ್ದಾನೆ ಈ ವಂಚಕ ಮಹಾಶಯ. ಇಂಡಸ್ಟ್ರಿ ಅವ್ರದ್ದು ಆಲ್ಮೋಸ್ಟ್ ಎಲ್ರದ್ದು ಇದೆ. ಸೀರಿಯಲ್ ಅವ್ರದ್ದೆಲ್ಲ, ಫಿಲಮ್ ಅವ್ರದ್ದು ಜಾಸ್ತಿ ಇರೋದು. ಫಿಲಮ್ ಅವ್ರದ್ದು ಸುಮಾರು ಎಲ್ರದ್ದು ಇದೆ ಸರ್. ಎಲ್ರದ್ದು ಅಂದರೆ ಹೆಸರುಗಳು ಹೀರೋಯಿನ್ಸು ವಿಲನ್ಸ್ ಎಲ್ಲ ಇರಲಿ, ಹೆಸರುಗಳೇನಪ್ಪ ಹೇಳಪ್ಪ? ರಾಗಿಣಿ, ಯಶ್ ಅವ್ರದ್ದಿದೆ, ರಾಜ್ ಫ್ಯಾಮಿಲಿ ಅವ್ರದ್ದಿದೆ, ರಮ್ಯಾ ಅವ್ರದ್ದಿದೆ ಸರ್. ಹೀರೋಯಿನ್ಸ್ದು ಎಲ್ರದ್ದು ಇದೆ. ಇದರಲ್ಲಿ ಯಾರ್ಯಾರಿಗೆ ಕಾಲ್ ಮಾಡಿ ಯಾರ್ಯಾರ ಹೆಸರಲ್ಲಿ ಮಾತಾಡಿದ್ದಾನೋ ಗೊತ್ತಿಲ್ಲ. ಈ ಇಬ್ಬರು ನಟರು ಆ ಬಗ್ಗೆ ಗಮನಿಸಿ ನಮ್ಮ ಹೆಸರು ವಿನಾಕಾರಣ ಹಾಳಾಗಬಾರ್ದು, ಅಭಿಮಾನಿಗಳಿಗೂ ಮೋಸ ಆಗಬಾರ್ದು ಅನ್ನೋ ಕಾಳಜಿ ಇಟ್ಕೊಂಡು ನಮ್ಮ ಚಾನಲ್ ಮುಂದೆ ಬಂದಿದ್ದಾರೆ. ಅವನಿಗೊಂದು ನೆಟ್ವರ್ಕ್ ಇದೆ. ಈಗ ವೆರಿ ಬಿಗಿನಿಂಗ್ ಹೆಂಗೆ ಶುರು ಆಗಿದೆ, ಅವ್ನಿಗೆ ಎಲ್ಲಿಂದ ಯಾರು ಲಿಂಕ್ ಇದೆ ನನಗೆ ಗೊತ್ತಿಲ್ಲ. ಸೊ ಏನಾಗಿದೆ, ಈಗ ನಿಮ್ಮ ನಂಬಿಕೆ ಗಳಿಸಿದ್ದೀನಿ ನಾನು ಒಂದು. ಸೊ ನಿಮ್ಮಿಂದ ಯಾರೋ ಒಂದು ಇಬ್ಬರದ್ದು ನಂಬರ್ ಸಿಕ್ಕಿದೆ, ಅವ್ರ ಹತ್ರ ನಿಮ್ಮ ಹೆಸರು ಹೇಳ್ಕೊಂಡು ಇನ್ನೊಬ್ರದ್ದು ತೊಗೊಳ್ಳೋದು, ಹೀಗೆ ಅದೊಂದು ಚೈನ್ ಆಗಿಬಿಟ್ಟಿದೆ. ನಾನೇ ಫಸ್ಟ್ ಕೇಸು ನಾನೇ ಫಸ್ಟ್ ವಿಕ್ಟಿಮ್ ಅಂತ ಹೇಳ್ತಲ್ಲ ಅವನಿಗೆ, ನಾನು ಎಷ್ಟನೇವನೋ, ಬಟ್ ನಾನು ಒಬ್ಬ ಆಗೋಗಿದ್ದೆ. ಆನಂದ್ ಹೆಸರಲ್ಲಿ ವಂಚಿಸಿದವನಿಗೆ ಕರೆನ್ಸಿ ಹಾಕಿದವರು, ಕ್ಯಾಮರಾ ಕಳಿಸಿದ್ದವರು ಎಲ್ಲ ಇದ್ದಾರೆ. ಇನ್ನು ಜಗನ್ ಹೆಸರಲ್ಲಂತೂ ಲಕ್ಷಾಂತರದ ವ್ಯವಹಾರ ನಡೆದಾಗಿದೆ. ಈಗ ಸಿಕ್ಕಿರೋ ಅಭಿಷೇಕ್ನ ಮೊಬೈಲ್ ಚೆಕ್ ಮಾಡಿದಾಗಲೇ ಜಗನ್ ಹೆಸರಲ್ಲಿ ಅಭಿಮಾನಿಗಳನ್ನ ವಂಚಿಸಿ ಸುಮಾರು 60,000ದಷ್ಟು ಕ್ಯಾಶ್ ತಗೊಂಡಿರೋದು, ಜೊತೆಗೆ ಅತ್ಯಂತ ಕಾಸ್ಟ್ಲಿ ಐಫೋನ್ಗಳನ್ನೆಲ್ಲ ವಸೂಲಿ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ವಿಪರ್ಯಾಸ ಅಂದ್ರೆ ತಮ್ಮ ಕತ್ತಿಗಿರೋ ಬಂಗಾರ ಮಾರ್ಕೊಂಡು ಈ ಹುಡುಗ ಬಯಸಿದ್ದನ್ನ ಕೊಟ್ಟ ಹುಡುಗಿಯರಿದ್ದಾರೆ. ಅವರಿಗೆಲ್ಲ ಈತ ಏನ್ ಹೇಳಿ ಯಾಮಾರಿಸಿದ್ನೋ ಭಗವಂತನೇ ಬಲ್ಲ. ಈಗ ಈ ಹುಡುಗ ಅಭಿಷೇಕ್ಗೆ ಪಾಠ ಕಲಿಸಬೇಕು ಅಂದ್ರೆ ಮೋಸ ಹೋದ ಹುಡುಗಿರು ಮುಂದೆ ಬಂದು ಕಂಪ್ಲೇಂಟ್ ಕೊಡೋ ತರ ಆಗ್ಬೇಕು. ಅಂದ ಹಾಗೆ ಈ ವಂಚನೆ ಬರೀ ಇವರಿಬ್ಬರು ನಟರ ಹೆಸರಲ್ಲಷ್ಟೇ ನಡೀತಿರೋದಲ್ಲ. ನಾವೇ ಈ ಹಿಂದೆ ರಾಕ್ ಲೈನ್ ಹೆಸರಲ್ಲಿ ನಡೀತಿದ್ದ ಫೇಕ್ ಫೇಸ್ಬುಕ್ ಅಕೌಂಟ್ ಬಗ್ಗೆ ಅವರ ಗಮನಕ್ಕೆ ತಂದು ಪ್ರಸಾರ ಮಾಡಿ ವಂಚಕ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ವಿ. ಇವರ ಹಾಗೆ ಇನ್ನೂ ಗಮನಕ್ಕೆ ಬಾರದ ಸಾಕಷ್ಟು ಜನ ಸೆಲೆಬ್ರಿಟಿಗಳ ಫೇಕ್ ಅಕೌಂಟ್ ಚಾಲ್ತಿಯಲ್ಲಿದೆ. ಈಗ ಈ ಆಕ್ಟರ್ಗಳು ಹೇಳ್ತಿರೋ ಹಾಗೆ ದರ್ಶನ್, ಯಶ್ ರಂತ ನಟರ ಹೆಸರಲ್ಲೆಲ್ಲ ಫೇಕ್ ಅಕೌಂಟ್ ಇದೆ. ಅದನ್ನು ಇವನು ಮತ್ತು ಇವನ ದಂಡೆ ಹ್ಯಾಂಡಲ್ ಮಾಡ್ತಿರೋ ಎಲ್ಲ ಸಾಧ್ಯತೆಗಳು ಇವೆ. ಆದ್ರೆ ಅಭಿಷೇಕ್ ಇದನ್ನ ಒಪ್ಪಲ್ಲ. ರಾಜೇಶ್ ಕೃಷ್ಣನು, ಯಶು, ದರ್ಶನ್ ಅಂತವರೆಲ್ಲ ಹೇಳ್ತಿದ್ದಾರೆ, ಅದು ಯಾರ್ದು ನನಗೆ ಗೊತ್ತಿಲ್ಲ. ಇವನು ಎದುರಿಗೆ ಸಾಕ್ಷಿ ಸಮೇತ ಇಟ್ಕೊಂಡು ನಿಂತ ಆನಂದ್ ಮತ್ತು ಜಗನ್ ಹೆಸರಲ್ಲಿ ವಂಚಿಸಿದ್ನೆ. ಅದನ್ನ ಇವನು ಅಷ್ಟು ಈಸಿಯಾಗಿ ಒಪ್ಕೊಂಡಿಲ್ಲ. ಇನ್ನು ಸಾಕ್ಷಿ ತೋರಿಸದೆ ಬೇರೆ ಯಾರ ಹೆಸರು ಹೇಳಿದ್ರು ಒಪ್ಕೊಳ್ಳೋ ಚಾನ್ಸ್ ಇಲ್ಲ ಬಿಡಿ. ಹಾಗಂತ ಸುಮ್ಮನೆ ಬಿಡೋದಕ್ಕಾಗಲ್ಲ. ಈ ಹುಡುಗನ್ನ ಪೊಲೀಸರ ವಶಕ್ಕೆ ತಗೊಂಡು ತನಿಖೆ ನಡೆಸಲೇಬೇಕು. ಇದರಿಂದ ಅಮಾಯಕ ಅಭಿಮಾನಿಗಳು ಮೋಸ ಹೋಗುವುದು ತಪ್ಪತ್ತೆ. ಈ ವಂಚಕರ ಜಾಲ ಜನಸಾಮಾನ್ಯರ ನಂಬಿಕೆಗೆ ಇನ್ನಷ್ಟು ಪೆಟ್ಟು ಕೊಡೋ ಮೊದಲು ಇವರನ್ನ ಮಟ್ಟ ಹಾಕೋ ಕೆಲಸ ಆಗ್ಲಿ. ಸದ್ಯಕ್ಕೆ ಈ ನಟರಿಬ್ಬರು ಅವರ ಅಭಿಮಾನಿಗಳಿಗೆ ಹೇಳೋದಿಷ್ಟೇ. ಇಷ್ಟು ದಿನ ನೀವೆಲ್ಲರೂ ಜಗನ್ನಾಥ್ ಅಂತ ಅಂದ್ಕೊಂಡು ಎಷ್ಟು ಜನ ಎಷ್ಟು ಮೆಸೇಜಸ್ಗಳು ಮಾಡ್ತಾಯಿದ್ರು, ಅಥವಾ ಫೋನ್ ಮಾಡ್ತಾಯಿದ್ರು, ಅಥವಾ ಫೇಸ್ಬುಕ್ ಅಕೌಂಟಲ್ಲಿ ಏನೇ ಮೆಸೇಜ್ಗಳು ಮಾಡ್ತಾಯಿದ್ರು, ಅದು ನಾನಲ್ಲ, ಈ ಹುಡುಗ ಮಾಡ್ತಾಯಿದ್ದಿದ್ದು ಇಷ್ಟು ದಿನ. ಇವನ ಹೆಸರು ಅಭಿಷೇಕ್ ಅಂತ. ಇವ್ನು ನನ್ನ ಹೆಸರು ಇಟ್ಕೊಂಡು ಇಷ್ಟು ದಿನ ಜಗನ್ನಾಥ್ ಅಂತ ಹೆಸರಿಟ್ಕೊಂಡು ಎಲ್ರಿಗೂ ಮೆಸೇಜ್ ಮಾಡ್ತಿದ್ದ. ಬೇರೆಯವ್ರ ಹೆಸರು ಜಗನ್ನಾಥ್ ಅಂತ ಒಂದೇ ಅಲ್ಲದೆ ಮಾಸ್ಟರ್ ಆನಂದು, ರಾಜೇಶ್ ಕೃಷ್ಣನು, ಯಶ್ ಅವ್ರದ್ದು ಎಲ್ಲರದ್ದು ಹೆಸರು ಇಟ್ಕೊಂಡು ಅವ್ನು ಮೆಸೇಜ್ ಮಾಡ್ತಾ ಇದ್ದಿದ್ದು.
ದಯವಿಟ್ಟು ನಾವು ಯಾರು ಆ ಇಂಡಸ್ಟ್ರಿಲಿರೋರು ಯಾರು ಅಂತ ಕೆಲಸ ಮಾಡ್ತಾಯಿಲ್ಲ. ನಿಮ್ಮ ಹತ್ರ ಇರೋದು ನಮ್ಮ ನಂಬರ್ಸ್ ಅಲ್ಲ. ಸೊ ಈ ಫೋನ್ ಆಗಲಿ ಅಥವಾ ದುಡ್ಡು ಕಳ್ಸೋದಾಗಲಿ ಅಥವಾ ಕ್ಯಾಮ್ರಾ ಕೇಳೋದಾಗಲಿ ಮತ್ತೊಂದು ಇನ್ನೊಂದು ಏನೇ ಇದ್ದರೂ ಅದು ನಾವಲ್ಲ. ಇವಾಗ ನೀವು ಫ್ಯಾನ್ಸ್ ಆಗಿದ್ದೀರಾ, ಫ್ಯಾನ್ಸ್ ಆಗೇ ಇರಿ. ಮಾತಾಡಬೇಕು ಅಂದರೆ ಬೇರೆ ಥರ ಮಾತಾಡ್ಬೋದು, ಆದರೆ ಈ ಥರ ಅಲ್ಲ. ಸೊ ನಾವು ಯಾರೂ ಇದು ಮಾಡ್ತಾಯಿಲ್ಲ. ನಿಮ್ಗೇನಾದರೂ ಇದರಿಂದ ಮನಸ್ಸಿನ ನೋವಾಗಿದ್ದರೆ ಏನೇ ಆಗಿದ್ರು ದಯವಿಟ್ಟು ಕ್ಷಮಿಸಿ. ಆದರೆ ಇದಿಷ್ಟು ದಿನ ನಿಮ್ಮ ಹತ್ರ ಜಗನ್ನಾಥ್, ಮಾಸ್ಟರ್ ಆನಂದು, ರಾಜೇಶ್ ಕೃಷ್ಣನು, ಯಶ್ ಅಂತ ಮಾತಾಡ್ತಾ ಇದ್ದು ನಾವಲ್ಲ, ಈ ಹುಡುಗ ಮಾಡ್ತಾಯಿದ್ದು. ಫ್ಯಾನ್ಸಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಇಷ್ಟು ದಿನ ನೀವು ಮಾತಾಡಿದ್ದು ನಾನಲ್ಲ, ದೇವರಾಣೆಗೂ ನಾನಲ್ಲ. ಬಿಕಾಸ್ ನನಗೆ ಫೇಸ್ಬುಕ್ ನಾನು ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ. ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಅದಿರಲಿ, ನಾನು ಅದನ್ನು ಹ್ಯಾಂಡ್ಲೇ ಮಾಡಿದವನೇ ಅಲ್ಲ. ಹಾಯ್, ಐ ಆಮ್ ಕಿಚ್ಚ ಸುದೀಪ್ ಹಿಯರ್ ಅಂತಾನು ಮೆಸೇಜ್ ಬರಬಹುದು. ದರ್ಶನ್ ಹಿಯರ್ ಅಂತಾನು ಮೆಸೇಜ್ ಬರಬಹುದು. ಸ್ಟಾರ್ ಒಬ್ಬ ಮೆಸೇಜ್ ಕಳಿಸಿದ್ದಾನೆ ಅಂತ ಥ್ರಿಲ್ ಆಗಿಬಿಡಬೇಡಿ. ಫೇಸ್ಬುಕ್ನಲ್ಲಿ ಯಾರದೋ ಫೇಸ್ಗೆ ಇನ್ಯಾರದೋ ಮೈಂಡ್ ಇರುತ್ತೆ, ಯಾರದೋ ಹೆಸರಿಗೆ ಇನ್ಯಾರದೋ ಕೊಳಕು ಮನಸ್ಸಿರುತ್ತೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡೋ ಮೊದಲು ಹುಷಾರು ಅಂತ ಹೇಳ್ತಾ ಇವತ್ತಿನ FIRನ ಮುಗಿಸ್ತಿದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.